ಏನು ಇವತ್ತು ನನ್ನನ್ನ ಮಂತ್ರಿ ಮಾಡಿ ಕಳಿಸಿದ್ದಾರೆ, ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತು ಕಳಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹಾಸನ ಜಿಲ್ಲೆಯ ಜನತೆ ನಾವೆಲ್ಲ ಒಟ್ಟಿಗೆ ಸೇರಿ ಅವರಿಗೆ ದೊಡ್ಡ ಅಭಿಮಾನವನ್ನು ಸಲ್ಲಿಸೋಣ ಅಂತಕ್ಕಂಥ, ಅಭಿನಂದನೆಯನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನೀವು ಮೂಲತಃವಾಗಿ ಶ್ರೇಯಸ್ ಪಟೇಲ್ ರವರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲಿಕ್ಕೆ ನೀವು ಕೊಟ್ಟಂತ ಅವತ್ತಿನ ಅದ್ಭುತವಾದಂತ ಬೆಂಬಲ ಕೂಡ ಸಾರ್ಥಕವಾಗಿದೆ. ಅವರ ಸಹಕಾರದಿಂದ ಇವತ್ತು ನಾವು ಮಂತ್ರಿ ಆಗ್ಲಿಕ್ಕೆ ಸಹಕಾರ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಮುಂದೆ ಸವಾಲುಗಳಿದ್ದಾವೆ. ನಮ್ಮ ಸವಾಲುಗಳನ್ನ ಮೆಟ್ಟಿ ನಾವು ಈ ಜಿಲ್ಲೆಯಲ್ಲಿ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಹುಟ್ಟಿ ಈ ಜಿಲ್ಲೆಯ ಆಡಳಿತವನ್ನು ನಡೆಸಬಲ್ಲ ಅಂತಕ್ಕಂಥ ಒಂದು ಇದನ್ನ ಹೋಲಿಸಬೇಕಾಗಿದೆ. ಆ ಸವಾಲು ನಮ್ಮ ಮುಂದೆ ಇದೆ. ಆ ಸವಾಲನ್ನ ಜನಸಾಮಾನ್ಯರ ಮಧ್ಯದಲ್ಲಿ ಕಳೆದು ಜನಸಾಮಾನ್ಯರಿಗೆ ಹತ್ತಿರವಾಗಿ ನಾನು ಪ್ರಥಮವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ನನ್ನನ್ನ 4 ಸಾರಿ ವಿಧಾನಸಭಾ ಕ್ಷೇತ್ರದ ಸದಸ್ಯನನ್ನಾಗಿ ನಾನು 1 ಸಾರಿ 14 ಮತಗಳಿಂದ ಸೋಲ್ಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೂ ನನ್ನನ್ನ 4 ಸಾರಿ ಶಾಸಕನನ್ನಾಗಿ ಮಾಡಿ ನನ್ನನ್ನ ಈ ಸ್ಥಾನಕ್ಕೆ ತಂದಿರತಕ್ಕಂಥ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಯನ್ನ ನಾನು ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿ ಇವತ್ತು ನಾವೆಲ್ಲ ಸಂಭ್ರಮದಿಂದ ಇದ್ದೇವೆ. ಆದ್ರೆ ಅನಿರೀಕ್ಷಿತವಾಗಿ ಈ ಸಾರಿ ನಮಗೆ ಬರ ಬಂದಿದೆ. ನಿಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ ಬಿತ್ತನೆ ಆಗಿಲ್ಲ, ಬಹಳ ಸಂಕಷ್ಟದಲ್ಲಿದ್ದಾರೆ. ಇದನ್ನೆಲ್ಲ ರೈತರಿಗೆ ಪರಿಹಾರವನ್ನ ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಆದ್ರೆ ನೀವು ಇದರ ಮಧ್ಯದಲ್ಲಿ ಸಂಭ್ರಮವನ್ನು ಆಚರಣೆಗೆ ಇಟ್ಕೊಂಡ್ಬಿಟ್ಟಿದ್ದೀರಿ. ಆದ್ರೆ ನಿಮ್ಮ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೋ ಏನೋ ಒಬ್ಬ ಇವ್ರು ಬಂದಂಗೆ ನೀವು ಇಷ್ಟೊಂದು ಜನ ಸೇರಿ ನನ್ನನ್ನು ಸ್ವಾಗತಿಸಿದಿರಿ ಅಂದ್ರೆ ಈ ಜನ್ಮದಲ್ಲಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾನು ಸಾಧ್ಯ ಇಲ್ಲ. ನೀವೆಲ್ಲ ಸ್ವಾಗತವನ್ನು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಆಸೆ ಅಭಿಮಾನ ಶ್ರೇಯಸ್ ಪಟೇಲ್ ಅವರ ಮೇಲೆ ಇರಲಿ, ನನ್ನ ಮೇಲೆ ಇರಲಿ. ಒಟ್ಟಿಗೆ ಸೇರಿ ಒಂದು ಹೊಸ ನಾಯಕತ್ವವನ್ನ ಹಾಸನ ಜಿಲ್ಲೆಯಲ್ಲಿ ಕಟ್ಟೋಣ ಅಂತಕ್ಕಂಥ ಮಾತನ್ನ ಎಲ್ಲರೂ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಹಾಸನ ಜಿಲ್ಲೆಯಲ್ಲಿ ಇವತ್ತಿನಿಂದ ಒಂದು ಹೊಸ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಾತನ್ನ ಹೇಳಿ ನಾವು ಮುಂದೆ ಬರ ಪರಿಹಾರಕ್ಕೆ ಹೋಗಬೇಕಾಗಿದೆ. ನಾವು ಈ ಪರಿಹಾರದ ಎಲ್ಲ ಇನ್ಶೂರೆನ್ಸ್ ಕಟ್ಟಿದ್ದೀರಿ, ಅವರಿಗೆಲ್ಲ ಇನ್ನು 15ರಿಂದ 20 ಲಕ್ಷದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನೀವು ಇಷ್ಟೊಂದು ಅಭಿಮಾನದಿಂದ ನಮಗೇನು ಸ್ವಾಗತ ಕೊಟ್ಟಿದ್ದೀರಿ, ಇದನ್ನು ನನ್ನ ಜನ್ಮದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿ, ಇವತ್ತು ಏನು ನಾವು ಮುಸ್ಕಿನ ಜೋಳವನ್ನ ಹಾಕಿ ನಮ್ಮ ಇಡೀ ಒಂದ್ ಸ್ವಲ್ಪ ಇರಪ್ಪ, ಇಡೀ ನಮ್ಮ ರೈತರ ಬದುಕು ಹೈನುಗಾರಿಕೆಗೆ ಏನು ಜೋಳವನ್ನ ಹಾಕಿದ್ರೆ ಶೆಬ್ಬೆ ದನಗಳಿಗಾಯ್ತು, ಜೋಳವನ್ನ ಮಾರಿದ್ರೆ ದುಡ್ಡು ಬಂತು. ಇವೆರಡರಿಂದ ನಮ್ಮ ರೈತಾಪಿ ಜೀವನ ಬಹಳ ಉತ್ಕೃಷ್ಟವಾಗಿ ಇದು ಮಾಡ್ತಾ ಇತ್ತು, ಜೋಳವನ್ನ ಬೆಳ್ಕೊಂಡಿತ್ತು. ಆದ್ರೆ ಇವತ್ತು ಸಾವಿರಾರು ಎಕರೆಯನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಿತ್ತಿದ್ದಾರೆ. ಎಲ್ಲವಕ್ಕೂ ಬಿಳಿ ಆ ರೋಗ ಬಂದಿರೋದ್ರಿಂದ ಕೋಟ್ಯಾಂತರ ನೂರಾರು ಕೋಟಿಗಳನ್ನ ಏನಾದ್ರೂ ಮಾಡಿ ಜನತೆಗೆ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತೆಲ್ಲ ವೀಕ್ಷಣೆಯನ್ನು ಮಾಡ್ಕೊಂಡು ಬಂದಿದ್ದೇವೆ, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ, ಈಗ ನೋಡಪ್ಪ, ಒಂದು ಏನೇ ಅಭಿವೃದ್ಧಿ ಕೆಲಸಗಳಿದ್ರು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ
ನಮ್ಮ ಶ್ರೇಯಸ್ ಪಟೇಲ್ ರವರ ಒಂದು ಇದರಲ್ಲಿ ನಾವೆಲ್ಲ ಮಾಡ್ಕೊಡ್ತೀವಿ. ನೀವು ಯಾರು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲವನ್ನು ಮಾಡ್ಕೊಳ್ಳೋಣ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವು ತೋರಿಸಿದ ಮಂತ್ರಿಯಾಗಿ ಆಮೇಲೆ ಈ ರಾಜ್ಯದ ಈ ವಿಧಾನ ಲೋಕಸಭೆಯಲ್ಲಿ ಸದಸ್ಯರಾಗಿ ನಮ್ಮದೇ ಆದಂತ ಇತಿಹಾಸವನ್ನ ಸೃಷ್ಟಿ ಹೋಗಿ ಇವತ್ತು ಅವರ ಮೊಮ್ಮಗನ್ನ ಇವತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಮತ್ತೆ ಲೋಕಸಭಾ ಕ್ಷೇತ್ರದ ಸದಸ್ಯರನ್ನಾಗಿ ಮಾಡಲಿಕ್ಕೆ ಕೃಷ್ಣಗೌಡರ ರಾಜಕಾರಣದ ಇತಿಹಾಸವು ಈ ಜಿಲ್ಲೆಯ ರಾಜಕಾರಣದಲ್ಲಿ ಅಕ್ಷರ ಉಳಿದಿದೆ. ಅದನ್ನು ಯಾರೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣಗೌಡರು ಒಬ್ರು ಅದ್ವಿತೀಯ ನಾಯಕರು ಅಂತಕ್ಕಂಥದ್ದನ್ನ ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದನ್ನ ಕಟ್ಟೇರನ ಇನ್ನೊಂದ್ಸಾರಿ ಆಚರಣೆ ಮಾಡೋಣ, ಸಂಭ್ರಮ ಆಚರಣೆ ಮಾಡೋಣ. ನಿಮಗೆಲ್ಲ ಯಾವ್ದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೇನೆ, ಆಚರಣೆಯನ್ನ ಮಾಡೋಣ. ನೀವು ಯಾರು ಎದೆಗುಂದಬೇಡಿ, ಧೈರ್ಯಗೆಡಬೇಡಿ, ಎಲ್ಲ ಧೈರ್ಯವಾಗಿರಿ, ಎಲ್ಲ ಒಟ್ಟಾಗಿ ಮಾಡಿ ಈ ಜಿಲ್ಲೆಯಲ್ಲಿ ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮೆಲ್ಲರಿಗೆ ನನ್ನ ಇನ್ನ ಹೋಗ್ಬೇಕಾಗಿರೋದು ದಯಮಾಡಿ ಇದೊಂದ್ಸಾರಿ ಕ್ಷಮಿಸಿ. ನೀವು ಇಷ್ಟೊಂದು ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಈ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ.